ದೇವಿಯ ಬಹಳ ದಯೆಯನ್ನು ನಮಗೆ ತೋರಿಸಿ ಕೊನೆಗೇನಾದಲು ಅಂತ ಕಾಣದಂಥ ದೃಶ್ಯವಾಗಲು ಜಗನ್ಮಾತೆಯನ್ನು ಕಳ್ಕೊಂಡು ನಾವೇನಾದೀವು ಅಂತಂದರೆ ತಾಯಿಯನ್ನು ಕಳೆದುಕೊಂಡಿರ್ತಕ್ಕಂಥ ಮಕ್ಕಳು ಹೇಗೆ ರೋದನವನ್ನು ಮಾಡುತ್ತಾವೆಯೋ ದುಃಖವನ್ನು ಮಾಡುತ್ತಾವೋ ಅದರಂತೆ ನಾವು ದುಃಖಪಟ್ಟೆವು. ಪ್ರೀತಿಯ ತಾಯಿಯನ್ನು ಅಗಲಿ ಬಹಳ ಚಿಂತೆ ಒಳಗೊಳ್ಳವರಾದೆವು. ಆಗ ನಮ್ಮೊಳಗೊಂದು ಆಲೋಚನೆ ಅನ್ನುವಂಥದ್ದು ಬಂತು. ಅದೇನು ಅಂತಂದರೆ ಚಿಂತೆ ಮಾಡಲು ಬಪ್ಪುದೇನದು, ಚಿಂತೆ ಮಾಡಿದರೆ ಏನಾಗುವುದು, ಆ ಚಿಂತೆಯನ್ನು ಕಳೆಯತಕ್ಕಂಥ ದೇವಿಯ ಚಿಂತನವನ್ನು ಅವಳ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡೋದು ನಮಗೆ ಒಳ್ಳೆಯದು ಅಂತ ತಿಳ್ಕೊಂಡು ಅವರು ಏನು ಮಾಡಿದರು ಅಂತಂದರೆ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಎಂತು ಮುಂದುದ್ಯೋಗ ಮೂವರಿಗಂತೂ ಆಜ್ಞೆಯದಾಯಿತು. ನಮಗೆ ಮೂವರಿಗೇನು ಮುಂದೆ ಉದ್ಯೋಗ ಏನು, ಜಗನ್ಮಾತೆ ನಮಗೆ ಆಜ್ಞೆಯನ್ನು ಮಾಡಿದ್ದಾಳೆ. ಸೃಷ್ಟಿ ಸ್ಥಿತಿ ಲಯ ರೂಪ ಕಾರ್ಯಗಳನ್ನು ಮಾಡಿರಿ ಅಂತ ನಮಗೆ ಆಜ್ಞೆಯನ್ನು ಮಾಡಿದ್ದಾಳೆ. ಅದಕ್ಕೆ ಈಗ ನಾವು ಆ ಕಾರ್ಯದಲ್ಲಿ ತೊಡಗಬೇಕು ಅಂತ ಚಿಂತನೆ ಮಾಡ್ತಾ ಅವರೊಳಗೊಂದು ವಿಚಾರ ಬಂತು. ಈ ಜಗಕ್ಕೆ ದೊರೆ ಒಬ್ಬಾತನಾಗಲು ಜಗ ಇದು ಸುಸೂತ್ರದಲ್ಲಿ ನಡೀತದೆ. ಊರತಿ ಅಂದರೆ ಊರಿಗೆ ಒಬ್ಬ ಹಿರಿಯ ಇದ್ದಾರೆ ಪಾಡಪ್ಪ, ಎಲ್ಲರೂ ಹಿರಿಯರಾದ್ರೆ. ಮನೆ ಐತಿ ಅಂದ್ರೆ ಮನೆಗೆ ಒಬ್ಬರು ಹಿರಿಯರಾದ್ರೆ ಪಾಡ, ಮನೆ ಚೆಂದಾಗಿ ನಡೀತದೆ. ನಾನು ಹಿರಿಯನ ನೀನು ಹಿರಿಯನ ಅಂದ್ರೆ ಮನೆ ಚೆಂದ ನಡೆಯೋದಿಲ್ಲ. ಹಂಗೆ ಈ ಜಗತ್ತಿಗೆ ಯಾರು ಒಡೆಯರು ಅಂತ ವಿಚಾರ ಮಾಡಿ ಈ ಜಗಕ್ಕೆ ನಾ ದೊರೆ, ನನ್ನ ಆಜ್ಞೆ ಒಳಗೆ ಇರ್ರಿ ಅಂತ ಬ್ರಹ್ಮ ಅಂದ. ಹಂಗಾಗೋದಿಲ್ಲ, ನನ್ನ ಆಜ್ಞೆ ಒಳಗೆ ಇರ್ರಿ ಅಂತ ವಿಷ್ಣು ಅಂದ. ಶಿವ ಹೇಳಿದ ಹಿಂಗೆ ನಮ್ಮೊಳಗೆ ನಾವು ಕಚ್ಚಾಡೋದು ಬೇಡ. ಯಾರು ಒದರದೊಳಗೆ ಈ ಭುವನ ಬ್ರಹ್ಮಾಂಡಗಳ 14 ಲೋಕಗಳದಾವೋ ಅವರು ಒಡ್ಯಾರಪ್ಪ, ಅವರು ದೊಡ್ಡವರು, ಅವರ ಹಿರಿಯರು. ಅದಕ್ಕೇನು ಮಾಡಿರಿ ಅಂತಂದರೆ ನೀವು ನಿಮ್ಮ ಉದರೊಳಗಿರ್ತಕ್ಕಂಥ ಲೋಕವನ್ನು ತೋರಿಸ್ರಿ ಅಂದ ತಕ್ಷಣದಲ್ಲಿ ಇಷ್ಟು ಕೇಳೋದ ತಡ ಬ್ರಹ್ಮ ಏನು ಮಾಡಿದ ಅಂತಂದರೆ ಶಿವನ್ನ ವಿಷ್ಣುವಿನ ಇಬ್ಬರನ್ನೂ ಏನು ಮಾಡಿದ ಅಂತಂದ್ರೆ ನುಂಗಿಬಿಟ್ಟ, ಬಾಯಿಯಿಂದ ನುಂಗಿಬಿಟ್ಟ. ಶಿವ ವಿಷ್ಣು ಪರಮಾತ್ಮರು ಇರುವರು ಏನು ಮಾಡಿರು ಅಂತಂದರೆ ಆ ಬ್ರಹ್ಮನ ಗರ್ಭದೊಳಗೆ ಹೋಗಿ ಅಂದರೆ ಉದರದೊಳಗೆ ಹೊಟ್ಟೆ ಒಳಗೆ ಹೋಗಿ ಒಂದು ಏನು ಮಾಡಿದ್ರು ಅಂದರೆ ಲೆಕ್ಕವಿಲ್ಲದೆ ಇರತಕ್ಕಂಥ ಈ ಅನೇಕ ಭುವನ ಬ್ರಹ್ಮಾಂಡಗಳನ್ನು ನೋಡ್ತಕ್ಕಂಥವರಾದರು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಬೀಜದೊಳಗೆ ವೃಕ್ಷ ಇರ್ತದೆ, ಕಣ್ಣಿಗೆ ಕಾಣೋದಿಲ್ಲ. ಸಣ್ಣ ಯಾವುದೇ ಒಂದು ಬೀಜ ತಗೋರಿ ನೀವು, ಆ ಬೀಜದೊಳಗೆ ವೃಕ್ಷ, ಆ ವೃಕ್ಷಕ್ಕೆ ಎಲೆ ಕೊಂಬಿ ಏನೆಲ್ಲ ಅದರೊಳಗೆ ಇರ್ತಾವೋ, ಆದರೂ ಅದು ಬೀಜದೊಳಗೆ ಕಣ್ಣಿಗೆ ಕಾಣೋದಿಲ್ಲ. ಅದ ಬೀಜ ನೀರಿಗೂ ಭೂಮಿಗೂ ಸಂಬಂಧ ಆಯಿತು ಅಂತಂದ್ರೆ ಅಲ್ಲಿ ಮೊಳಕೆ ಅನ್ನುವಂಥದ್ದು ಹುಟ್ಟಿ ಅಲ್ಲಿ ಸೊಳಕೆ ಆಗಿ ಅದೇನಾತಂದ್ರೆ ಒಂದು ಸಸಿಯಾಗಿ ದೊಡ್ಡ ವೃಕ್ಷ ಆತಂದ್ರೆ ಹೆಂಗೆ ಕಣ್ಣಿಗೆ ಕಾಣ್ತದೋ ಹಂಗೆ ಒಳಗೆ ಇದ್ದದ್ದನ್ನು ಹೊರಗಿರ್ತದೆ, ಹೊರಗಿದ್ದದ್ದನ್ನು ಒಳಗಿರ್ತದೆ ಅಂತಕ್ಕಂಥ ವಿಚಾರವನ್ನು ಏನು ಮಾಡಿದರು ಅಂದರೆ ಇವರಿಬ್ಬರು ಹೊಕ್ಕು ಬ್ರಹ್ಮನ ಉದರದೊಳಗೆ ನೋಡಿದೆವು ಬಹುದೇಶಕೋಶವ. ಏನೇನು ನೋಡಬೇಕಾಗೈತೆ ಅದನ್ನು ಸೂಕ್ಷ್ಮ ರೂಪದಿಂದ ಎಲ್ಲವನ್ನೂ ನೋಡಿದರು. ಹೆಂಗೆ ನೋಡಿದರು ಅಂದ್ರೆ ಸ್ವಪ್ನ ಸೃಷ್ಟಿ ಒಳಗೆ ನಾವು ಮಲ್ಕೊಂಡಾಗ ಸ್ವಪ್ನ ಬೀಳ್ತದೆ. ಆ ಸ್ವಪ್ನದೊಳಗೆ ಅನೇಕ ಚಿತ್ರ ವಿಚಿತ್ರಗಳನ್ನೆಲ್ಲ ಹೆಂಗೆ ನಾವು ಕಾಣ್ತೀವೋ, ಕಂಡು ಹೊರಗೆ ಬರ್ತೀವೋ, ಹಂಗೆ ಆ ಬ್ರಹ್ಮನ ಉದುರುವಾಗಿ ಇದನ್ನೆಲ್ಲ ಕಂಡು ಏನು ಮಾಡಿದರು ಅಂತಂದ್ರೆ ದಾರಿ ತಪ್ಪಿ ಏನಾದ ಅಂತಂದರೆ ಬ್ರಹ್ಮ ವಿಷ್ಣುವಿನ ಒಂದು ಹೊಂಕುಳದಿಂದ ಹೊರಗೆ ಬರತಕ್ಕಂಥವನಾದ, ವಿಷ್ಣುವಿನ ನಾಭಿ ಕಮಲದಿಂದ ಹೊರಗೆ ಬರತಕ್ಕಂಥವನಾದ. ಶಿವ ವಿಷ್ಣು ಇಬ್ಬರು ಮೆಚ್ಚಿದೆವು ನಾವು ಅಜನ ಗರ್ಭವ, ನಿನ್ನ ಉದರದೋಗಿರ್ತಕ್ಕಂಥ ಎಲ್ಲ ಲೋಕಗಳು ನೋಡಿ ನಾವು ಮೆಚ್ಚಿದೆವಪ್ಪ ಅಂತ ತಿಳ್ಕೊಂಡು, ಇನ್ನು ನೋಡಿದ್ರೆ ನೀವು ವಿಷ್ಣು ಗರ್ಭವ. ಶಿವ ಹೇಳ್ತಾನೆ ಇಬ್ಬರು ಹೋಗೋದು ಬೇಡಪ್ಪ, ಇನ್ನು ನನಗಂಕ ಸಾಕಾಗೈತೆ ನೋಡಿ, ನೀನ ಒಬ್ಬ ಹೋಗಿ ನೋಡಿ ಬಾ ಅಂದ್ಬಿಟ್ಟಿಗೆ ಬ್ರಹ್ಮ ಏನಾದ ಅಂತಂದ್ರೆ ವಿಷ್ಣುವಿನ ಉದರದೊಳಗೆ ಪ್ರವೇಶ ಆಗಿ ವಿಷ್ಣು ಏನೇನು ನೋಡಿದ್ದೋ ಬ್ರಹ್ಮನ ಉದರದೊಳಗೆ ಅದೆಲ್ಲವನ್ನು ಏನು ಮಾಡಿದ ಅಂತಂದರೆ ಇವ ಬ್ರಹ್ಮ ನೋಡ್ತಕ್ಕಂಥವನಾಗ್ತಾನೆ. ಇದನ್ನೆಲ್ಲ ನೋಡ್ಕೊತ ಏನಾದ ಅಂತಂದ್ರೆ ಬ್ರಹ್ಮ ವಿಷ್ಣುವಿನ ನಾಭಿ ಕಮಲದಿಂದ ಹೊರಗೆ ಬರತಕ್ಕಂಥವನಾಗ್ತಾ ಇದ್ದಾನೆ. ಕವಿಗಳು
ಭಾಳ ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾರೆ. ಇರಲಿ, ಏನು ಮಾಡಿದ ಅಂತಂದರೆ ವಿಷ್ಣುವಿನ ನಾಭಿ ಹೊಂಕಲಿನಿಂದ ಹೊರಗೆ ಬಂದು 4 ದಿಕ್ಕುಗಳನ್ನು ನೋಡಿದ. ಏನಾಯಿತು ಅಂತಂದರೆ ಅವಾಗ 4 ದಿಕ್ಕು ನೋಡಿದಾಗ 4 ಮುಖಗಳಾದವು. ಮತ್ತು ಮ್ಯಾಲಕ್ಕೆ ನೋಡಿದ ಮತ್ತೊಂದು ಮುಖ ಅನ್ನುವಂಥದ್ದು ತಯಾರಾಯಿತು. ಬ್ರಹ್ಮ 4 ದಿಕ್ಕುಗಳನ್ನು ನೋಡಿದಾಗ ಅವು 4 ಭಾವನೆಗಳು ಬರೀತಾರೆ ಕವಿಗಳು. ಒಂದು ಕರ್ಮ, ಇನ್ನೊಂದು ಯೋಗ, ಇನ್ನೊಂದು ವಿರತಿ, ಇನ್ನೊಂದು ಭಾವನೆಗಳತಕ್ಕಂಥ 4 ವಿಚಾರಗಳು ತೋರಿದವು. ಮ್ಯಾಲಕ್ಕೆ ನೋಡಿದ ಪರಶಿವನ ಅಂತಕ್ಕಂಥ ವಿಚಾರ ಮುಖ ಅನ್ನುವಂಥದ್ದು ಅವಗೂ ಒಂದು ತೋರಿತು. ಅವು ಪಂಚಮುಖದ ಪರಬ್ರಹ್ಮ ಆದ. ಅವನಿಗೆ ಒಂದಾನೊಂದು ಕಾಲಕ್ಕೆ ಅಹಂಕಾರ ಬಂತು. ಪರಮಾತ್ಮ ಆ ಮುಖವನ್ನು ಏನು ಮಾಡಿದ ಅಂದರೆ ಕತ್ತರಿಸಿದ. ಅದೇ ಮುಖ ಪರಮಾತ್ಮನ ಕೈಯೊಳಗೆ ಏನಾಯಿತು ಅಂದರೆ ಬ್ರಹ್ಮ ಕಪಾಲ ಅನ್ನುವಂಥದ್ದಾಗಿ ಉಳಿಯುವಂಥದ್ದಾಯಿತು ಅಂತ ಕವಿಗಳು ಹೇಳ್ತಾ, ಆ ಅಹಂಕಾರ ರೂಪ ಮುಖವನ್ನು ಶಿವ ಒಂದು ಏನು ಮಾಡಿದ ಅಂದರೆ ತನ್ನ ಕೈಯೊಳಗೆ ಅದನ್ನು ಕತ್ತರಿಸಿ ಕಪಾಲ ಮಾಡಿಕೊಳ್ತಕ್ಕಂಥವನಾದ. 4 ಮುಖಗಳಿಂದ, ಆ ಬ್ರಹ್ಮನ 4 ಮುಖಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅನ್ನತಕ್ಕಂಥ 4 ವೇದಗಳು ಹುಟ್ಟಿದವು. ಅದೇ ಸಮಯದೊಳಗೆ ಏನಾಯಿತು ಅಂತಂದರೆ ಆ ವಿಷ್ಣು ಪರಮಾತ್ಮನ ಕಿವಿಯಿಂದ ಇಬ್ಬರು ದುಷ್ಟರು, ಪಾಪಿಗಳು, ಸಿಟ್ಟುಳ್ಳವರು, ಭಾಳ ಭುಜಬಲವುಳ್ಳ ಪರಾಕ್ರಮಿಗಳು ಆದ ಮಧು ಮತ್ತು ಕೈಠವ ಅನ್ನತಕ್ಕಂಥವರು ಇಬ್ಬರು ಏನಾದರೂ ಅಂದರೆ ಏಕಕಾಲಕ್ಕೆ ಕಿವಿಯಿಂದ ಹುಟ್ಟಿ ಬರತಕ್ಕಂಥವರಾದರು. ಎಷ್ಟು ಹೇಳುವುದದ, ಅವರು ಮಹಾನ್ ಸೂರರು. ದುಷ್ಟರಿಗೆ ಜಗಳಕ್ಕೆ ಕಾರಣ ಬೇಕಾಗಿಲ್ಲ ಅಂತ. ದುಷ್ಟರು ಯಾರು ಇರ್ತಾರಲ್ಲ ಅವರಿಗೆ ಜಗಳಾಡೋಕ್ಕೆ ಏನು ಕಾರಣ ಬೇಕಾಗಿಲ್ಲ. ಅಕಾರಣ ಕರುಣಾಚಾರ್ಯಗಳು, ಅಕಾರಣ ಕಲಹಪ್ರಿಯರು ಅಂತ ಶಾಸ್ತ್ರ ಬರ್ಕೊಂಬಂದಾರೆ. ಕಾರಣ ಇಲ್ಲದ ಜಗಳ ತೆಗವ್ರು ಯಾರು ಅಂದ್ರೆ ದುಷ್ಟರು. ಹೌದು, ಇವರು ಏನು ಮಾಡಿರು ಅಂತಂದರೆ ಹುಟ್ಟಿ ಬಂದ ತಕ್ಷಣದಲ್ಲೇ ಏನು ಮಾಡಿದರು ಅಂತಂದರೆ ಇವ್ರ ಜೋಡಿ ಬ್ರಹ್ಮನ ಜೊತೆಗೆ ಏನು ಬಂದರು, ಯುದ್ಧಕ್ಕೆ ಬರುವಂಥವರಾದರು. ಬ್ರಹ್ಮಂದ ಇವರು ಭಾಳ ಸೂರ್ಯದಾರು, ಇವ್ರನ್ನ ಜಯಿಸೋ ಸಾಮರ್ಥ್ಯ ನನಗಿಲ್ಲ ಅಂತ ಬರುವೆನಿಲ್ಲೆಂದು ದುಷ್ಟರಿಗೆ ಉತ್ತರವನ್ನು ಕೊಟ್ಟು ಏನು ಮಾಡಿದ ಅಂತಂದರೆ ಹೋಗಿ ದೇವಿ ಧ್ಯಾನ ಮಾಡ್ತಾರೆ. ಜಗನ್ಮಾತೆಗೆ ಧ್ಯಾನವನ್ನು ಮಾಡಿ ಜ್ವಾಲಾಮುಖಿ, ಜ್ವಾಲಾಕ್ಷಿ, ಜ್ವಾಲಿನಿ, ಕಾಳರಾತ್ರಿ, ಕರಾಳೆ, ವದನೆ ಎಂಬುದಾಗಿ ಅನಂತ ರೀತಿಯಾಗಲ್ಪಟ್ಟಂಥ ದೇವಿ ಧ್ಯಾನವನ್ನು ಮಾಡಿ ಯೋಗ ಸಮಾಧಿಯಲ್ಲಿ ಮಲಗಿರತಕ್ಕಂಥ ವಿಷ್ಣು ಪರಮಾತ್ಮನನ್ನು ಎಬ್ಬಿಸುತ್ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದಾಗ, ಯಾಕೆ ತೇನ ವಿನಃ ತೃಣಮಪಿ ನ ಚಲತಿ, ಪರಮಾತ್ಮನ ಆಜ್ಞೆಯಲ್ಲಿ ಹುಲ್ಲು ಕಡ್ಡಿ ಕೂಡ ಅಳಿಗಾಡೋದಿಲ್ಲ ಅಂದಾಗ ದೇವಿ ಆಜ್ಞೆ ಇಲ್ಲದ ಆ ವಿಷ್ಣು ಪರಮಾತ್ಮ ಉತ್ಥಾನಾವಸ್ಥೆಗೆ ಬರ್ತಾ ಇರಲಿಲ್ಲ. ಅದಕ್ಕಾಗಿ ಆ ವಿಷ್ಣು ಪರಮಾತ್ಮನನ್ನು ಏನು ಮಾಡಿದ್ಲು ಅಂತಂದರೆ ಆಂತರೊಳಗೆ ಪ್ರೇರಣೆಯನ್ನು ಮಾಡಿ ಆ ವಿಷ್ಣು ಪರಮಾತ್ಮನಿಗೆ ಎಚ್ಚರವನ್ನು ಮಾಡ್ತಾ ಇದ್ದಾಳೆ. ಕಮಲದಂತೆ ಕಣ್ಣುಳ್ಳ ವಿಷ್ಣು ಸಮುದ್ರದಲ್ಲಿ ಎದ್ದ ಕಡಲುಗಿಚ್ಚೋ ಭಯಂಕರದ ಮುದ್ದೆಯೋ ಅನ್ನುವ ಪ್ರಕಾರವಾಗಿ ಏನು ಮಾಡ್ತಾನೋ ಅಂದರೆ ಹೇಳ್ತಕ್ಕಂಥವನಾಗ್ತಾ ಇದ್ದಾನೆ. ಶೌನಕರೇ ಕೇಳ್ರಿ, ಈಗ ಈ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಹರಿಯಲ್ಲ, ಯಾರು ಅಂದ್ರೆ ಮಹಾಕಾಳಿ ಜಗನ್ಮಾತೆ ಇವಳು. ಈ ಶಕ್ತಿಯೇ ಸ್ವಲೀಲೆಯಿಂದ ಪುರುಷ ಭಾವವನ್ನು ಹೊಂದಲು ಹರಿ. ಜಗನ್ಮಾತೆಯ ದಿವ್ಯ ಶಕ್ತಿಯೇ ಏನಾಯಿತು ಅಂತಂದರೆ ಹರಿಯ ರೂಪದಿಂದ ಹೊಂದಲು ಅವಾಗ ವಿಷ್ಣು ಅಂತ ತಿಳ್ಕೊಂಡು ನಾಮ ಬರುವಂಥದ್ದಾಯಿತು ಅಂತ. ಒಟ್ಟಾರೆ ಜಗತ್ತಿನೊಳಗೆ ಏನೇನು ಕಾಣುತ್ತದೆಯೋ, ಯಾವ್ಯಾವ ಶಕ್ತಿಯಿಂದ ಕೂಡಿಕೊಂಡಿದೆಯೋ ಅದೆಲ್ಲ ಶಕ್ತಿ ಯಾರ್ದು ಅಂದರೆ ಜಗನ್ಮಾತೆಯದು. ಈಗ ಕಿವಿಯಿಂದ ನಾವು ಕೇಳಾಕತ್ತಿದ್ದೀವಿ ಅಂದರೆ ಈ ಕೇಳುವಂಥ ಶಕ್ತಿ ಕೊಟ್ಟವಳು ದೇವಿ. ಕಣ್ಣಿನಿಂದ ಏನಾದರೂ ನೋಡಾಕತ್ತಿದ್ದೀವಿ ಅಂದ್ರೆ ನೋಡೋ ಶಕ್ತಿ ಕೊಟ್ಟವಳು ದೇವಿ. ಕೈ ಒಳಗೆ ಏನೋ ಒಂದು ಭಾರವಾದ ಪದಾರ್ಥ ಹಿಡಿತೀವಿ ಅಂತಂದ್ರೆ ಅದಕ್ಕೆ ಶಕ್ತಿ ಕೊಟ್ಟವಳು ಯಾಳು ಅಂತಂದ್ರೆ ಜಗನ್ಮಾತ. ಒಂದು ಕಾಲನಕ್ಕಿಂತ ಒಂದು ಕಾಲ ಹೆಜ್ಜೆ ಮುಂದೆ ಇಡ್ತೀವಿ ಅಂತಂದರೆ ಆ ಕಾಲ ಕೇಳಾಕ ಶಕ್ತಿ ಕೊಟ್ಟವಳು ಯಾರು ಅಂತಂದರೆ ಜಗನ್ಮಾತ. ಇದೆಲ್ಲವೂ ಏನದ ಅಂತಂದರೆ ಜಗನ್ಮಾತೆದ ಅದ ಕೇಳು ಬಸವೇಶ ಅಂತ ಇಷ್ಟು ವಿಚಾರಗಳನ್ನು ಕವಿಗಳು ಹೇಳ್ತಾ ಮತ್ತು ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ.
ಕೇಳು ಎಂಬುದಾಗಿ ಜಗನ್ಮಾತೆಯ ಮಹಿಮೆಯ ವರ್ಣನೆಯನ್ನು ಮಾಡ್ತಾ ವಿಷ್ಣು ಪರಮಾತ್ಮನ ಕಿವಿಗಳಿಂದ ಜನ್ಮವನ್ನು ತಾಳೆ ಬಂದಿರತಕ್ಕಂಥ ಮಧು ಕೈಟಭರಿರುವರು ವಿಚಾರಹೀನರಾಗಿ ವಿಚಾರ ಇಲ್ಲದೆ ಏನು ಮಾಡಿದರು ಅಂತಂದರೆ
ಬ್ರಹ್ಮನ ಜೊತೆಗೆ ಯುದ್ಧವನ್ನು ಮಾಡಬೇಕು ಅಂತ ಬೆನ್ನು ಹತ್ತಿದರು. ಬ್ರಹ್ಮ ಇವರ ಸಾಮರ್ಥ್ಯ ಉಳ್ಳವರು ನನ್ನಿಂದ ಸಾಯುವುದಿಲ್ಲ ಅಂತ ತಿಳ್ಕೊಂಡು ಜಗನ್ಮಾತೆಯನ್ನು ಎಬ್ಬಿಸಿ ಏನು ಮಾಡಿದ ಅಂತಂದರೆ ವಿಷ್ಣು ಪರಮಾತ್ಮನನ್ನು ಎಚ್ಚರವನ್ನು ಮಾಡತಕ್ಕಂಥವನಾಗ್ತಾನೆ. ವಿಷ್ಣು ಪರಮಾತ್ಮನಿಗೂ ಮಧುಕೈಟವರಿಬ್ಬರಿಗೂ ಏನಾಯಿತು ಅಂತಂದರೆ ಯುದ್ಧ ಅನ್ನುವಂಥದ್ದು ಆರಂಭ ಆಗುತ್ತದೆ. ಇಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ಯುದ್ಧ ಮಾಡತಕ್ಕಂಥವನು ವಿಷ್ಣು ಅಲ್ಲ, ಯಾರು ಅಂತಂದರೆ ಸಾಕ್ಷಾತ್ ಜಗನ್ಮಾತೆ ಪರಮೇಶ್ವರಿ ಎಂಬುದಾಗಿ ಹೇಳುತ್ತಿ. ಅಂತೂ ಸಹ ಯುದ್ಧ 5,000 ವರ್ಷವದಾಗಿ ಎಷ್ಟು ವರ್ಷವಿದ್ದ ಆಯಿತು ಅಂತಂದರೆ ಕವಿಗಳು ಬರೀತಾರೆ 5,000 ವರ್ಷಗಳ ಪರ್ಯಂತರವಾಗಿ ವಿಷ್ಣು ಪರಮಾತ್ಮನ ಜೊತೆಗೆ ಈ ಮಧುಕೈಟವರ ಯುದ್ಧ ಅನ್ನುವಂಥದ್ದಾಯಿತು. ಇವರ ಆಯುಷ್ಯ ಕಡಿಮೆ ಆಗಲಿಲ್ಲ. ವಿಷ್ಣು ಪರಮಾತ್ಮ ಇವರನ್ನು ಹೇಗೆ ಕೊಲ್ಲುವೆನೆಂದು ತನ್ನೊಳಗೆ ಏನು ಮಾಡಿದ ಅಂತಂದರೆ ವಿಚಾರ ಅನ್ನುವಂಥದ್ದನ್ನು ಮಾಡಿದ್ದಾರೆ. ದೇವತೆಗಳಿಗೆ ಯುಕ್ತಿ ಪ್ರಧಾನ, ದಾನವರಿಗೆ ಶಕ್ತಿ ಪ್ರಧಾನ. ದಾನವರಲ್ಲಿ ದೇವತೆಗಳಿಗಿಂತಲೂ ಅಧಿಕವಾದ ಶಕ್ತಿ ದಾನವರಲ್ಲಿ ಅದ. ಅಂಥ ತಪಸ್ಸನ್ನು ಮಾಡಿ ಅಂಥ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ದಾನವರು ಅಂದರೆ ರಾಕ್ಷಸರು. ಏನು ಮಾಡಿಕೊಡಬೇಕು ಅಂತ ತನ್ನೊಳಗೆ ಚಿಂತೆ ಮಾಡಿ ವಿಷ್ಣು ಇವರನ್ನು ಹೆಂಗೆ ಕೊಲ್ಲಬೇಕು ಅಂತ ಆಲೋಚಿಸುತ್ತಾ ಒಂದು ಮಾತಂತಾನೆ ಅವರಿಗೆ, ಏನ್ರಯ್ಯ ನೀವು ಯುದ್ಧ ಮಾಡಿ ಭಾಳ ದಣಿದ್ರಿ, ನಿಮ್ಮ ಪರಾಕ್ರಮಕ್ಕೆ ನಾ ಏನಾಗಿದ್ದಾನೆ ಅಂದ್ರೆ ಮೆಚ್ಚಿದನು, ನಿಮ್ಮ ಸೂರುತನಕ್ಕೆ ನಾ ಮೆಚ್ಚಿದನು, ಮಾಡ್ಬೋದು ನೀವು ಯುದ್ಧ. ಯಾಕಂದರೆ ನನ್ನಂಥವನ ಜೊತೆಗೆ ನಾಶರಹಿತವಾಗಲ್ಪಟ್ಟಂಥ ವಿಷ್ಣು ಪರಮಾತ್ಮ ನಾನು, ನನ್ನಂಥವ್ರ ಜೊತೆಗೆ ನೀವು ಇಷ್ಟು ವರ್ಷ ನೀವು ಯುದ್ಧ ಮಾಡಿದಿರಿ ಅಂದ್ರೆ ನೀವು ಭಾಳ ಸೂರ್ಯದಿರಿ. ಏನು ವರ ಬೇಡ್ತೀರಿ ಬೇಡ್ರಿ, ಬೇಡಿದ ವರ ನಿಮಗೆ ಕೊಡ್ತನು ಅಂತ ವಿಷ್ಣು ಪರಮಾತ್ಮ ಅಂದ. ಅವರೂ ಮಹಾನ್ ಸೂರ್ಯರು. ಅವರಂತಾರು ನಕ್ಕರ ಮಧುಕೈಟವರು. ಅವರ ನಕ್ಕಂತಾರು ನಮ್ಮ ಇಬ್ಬರ ಶಕ್ತಿಯನ್ನು ದಕ್ಕಿನ ನೀ ತಡ್ಕೊಂಡಿದಿ, ನೀನು ಮಹಾನ್ ಸೂರ್ಯದಿ, ನೀನ ಏನು ವರ ಬೇಡ್ತಿ ಬೇಡು, ನೀ ಏನು ಬೇಡ್ತೀರ ಅದನ್ನು ಕೊಡ್ತೀವಂದ್ರೆ ಅವರು ಇದೇ ಒಂದು ಸಮಯ ಅಂತ ತಿಳ್ಕೊಂಡು ಸುದರ್ಶನ ಚಕ್ರಕ್ಕೆ ಕೈ ಹಾಕಿ ವಿಷ್ಣು ಪರಮಾತ್ಮ ಏನನ್ನ ಬೇಡ್ಕೋತಾನಂದ್ರೆ ನಿಮ್ಮ ಶಿರಗಳು ಹರಿಯಲಿ ಅಂತ ಚಕ್ರವನ್ನು ಬಿಡ್ತಾನೆ. ಮಧುಕೈಟವರು ಇರುವರು ಏನಾದರೂ ಅಂದರೆ ಒಂದು ನಿಮಿಷದೊಳಗೆ ಏನಾದರೂ ಅಂತಂದರೆ ಭೂಮಿಗೆ ಬಿದ್ದ ಪ್ರಾಣವನ್ನು ಕೊಡ್ತಕ್ಕಂಥವರಾಗ್ತಾರೆ. ಆಗ ಶಾಂಭವಿಯೇ ರಕ್ಷಿಸು ರಕ್ಷಿಸು ಅಂತ ತಿಳ್ಕೊಂಡು ಬ್ರಹ್ಮಾದಿಗಳ ಸ್ತುತಿಯನ್ನು ಮಾಡ್ತಕ್ಕಂಥವರಾಗ್ತಾರೆ. ತ್ರಾಹಿ ಸರ್ವೇಶ್ವರಿ ಗುರಾಯಕ, ನೀವು ಮಧುಕೈಟವರನ್ನು ಕೊಂದಿ ಅಂತ ಭಾಳ ಸುಂದರವಾಗಿ ಸ್ತುತಿಯನ್ನು ಮಾಡ್ತಕ್ಕಂಥವರಾಗ್ತಾರೆ. ವಿಷ್ಣು ಪರಮಾತ್ಮ ಎದ್ದು ಕೇಳ್ತಾನೆ, ಈ ಪ್ರಕಾರ ಏನಾಯ್ತು ಅಂತಂದರೆ ವಿಷ್ಣು ಪೂರ್ಣಾನಂದದಿಂದ ಬ್ರಹ್ಮನನ್ನು ಅಪ್ಪಿಕೊಂಡು ಏನಿದು ರಾಕ್ಷಸರು ಎಲ್ಲಿಂದ ಉತ್ಪತ್ತಿ ಆದರು, ಹೆಂಗೆ ಹುಟ್ಟಿ ಬಂದರೆ ಇವರು ಬ್ರಹ್ಮ, ಮತ್ತು ನಿನ್ನ ಕೊಲ್ಲಾಕೆ ಯಾಕೆ ಪ್ರಯತ್ನ ಪಟ್ಟರು, ಮತ್ತು ನಮ್ಮ ಜೊತೆಗೆ ಇರತಕ್ಕಂಥ ಶಿವ ಎಲ್ಲಿದಾನು ಅಂತ ಅಂದರೆ ಯೋಗ ಸಮಾಧಿಯಿಂದ ಉತ್ಥಾನಾವಸ್ಥೆಗೆ ಬಂದು ಇಷ್ಟೆಲ್ಲ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಹರಿಯೇ ನಾನು ನಿನ್ನ ಉದರದೊಳಗೆ ಹೊಕ್ಕಿನಿಪ್ಪ, ಲೆಕ್ಕವಿಲ್ಲದಷ್ಟು ಲೋಕಗಳು ನೋಡುತ್ತಾ ದಾರಿ ಕಾಣದ ನಾ ಏನು ಮಾಡಿನಿ ಅಂತಂದರೆ ಕಮಲದಂತಿರತಕ್ಕಂಥ ನಿನ್ನ ಹುಂಕಳದಿಂದ ನಾನು ಹೊರಗೆ ಬಂದು ನಿನ್ನ ಎರಡೂ ಕಿವಿಗಳಿಂದ ಏನಾದರೂ ಅಂದರೆ ಈ ರಾಕ್ಷಸರು ಹುಟ್ಟಿದರು. ಹುಟ್ಟಿದ ತಕ್ಷಣ ನನ್ನ ಯುದ್ಧಕ್ಕೆ ಕರೆದರು. ನಾ ಜಗನ್ಮಾತೆಯನ್ನು ಎಬ್ಬಿಸಿ ಪ್ರಾರ್ಥನೆಯನ್ನು ಮಾಡಿ ನಿನ್ನನ್ನು ಎಬ್ಬಿಸುವಂತಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಜಗನ್ಮಾತೆಯ ನಿನ್ನನ್ನು ಎಬ್ಬಿಸಿದಳು. ನೀ ಎದ್ದು ಏನು ಮಾಡಿದೆ ಅಂದರೆ ಈ ಅಸುರರಿಗೆ ನಿನಗೇನಾಯ್ತು ಅಂದರೆ ಯುದ್ಧ ಅನ್ನುವಂಥದ್ದು 5 ವರ್ಷಗಳ ಪರ್ಯಂತರವಾಗಿ ಯುದ್ಧ ಅನ್ನುವಂಥದ್ದಾಯಿತು ಅಂತ ಇಷ್ಟೆಲ್ಲ ವಿಚಾರವನ್ನು ಹೇಳಿದ. ಇಲ್ಲಿ ಮಧುಕೈಟವರು ಯಾರು ಅಂತಂದರೆ ಅದು ಬಹಳ ದೊಡ್ಡ ಶಾಸ್ತ್ರದ ವಿಚಾರವನ್ನು ಬರೀತಾರೆ. ಅಂತೂ ಒಂದು ಅಪಂಚೀಕೃತ ಪಂಚಮಹಾಭೂತಗಳು ಅಂತ ಶಾಸ್ತ್ರದಲ್ಲಿ ಬರ್ತಾವೆ, ಪಂಚೀಕೃತ ಪಂಚಮಹಾಭೂತಗಳು ಅಂತ ಬರ್ತಾವೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇವು ಕಣ್ಣಿಗೆ ಕಾಣ್ತಕ್ಕಂಥ ಈ ಪಂಚಮಹಾಭೂತಗಳು ಇವು ಪಂಚೀಕೃತ ಪಂಚಮಹಾಭೂತಗಳು.
ಇವುಗಳ ಉತ್ಪತ್ತಿಗೆ ಬೀಜ ರೂಪವಾಗಿರ್ತಕ್ಕಂಥ ಶಬ್ದಾದಿ ಪಂಚ ತನ್ಮಾತ್ರೆಗಳಂತೇನಿರ್ತಾವೋ ಅವಕ್ಕೆ ಅಪಂಚೀಕೃತ ಪಂಚಮಹಾಭೂತಗಳಂತಾರು. ಆ ಅಪಂಚೀಕೃತ ಪಂಚಮಹಾಭೂತಗಳನ್ನು ಏನು ಮಾಡಿದರು ಅಂತಂದರೆ ಈ ಮಧುಕೈಟ ರೂಪದಿಂದ ಈ ಜಗತ್ತಿನ ಉತ್ಪತ್ತಿಗೆ ಕಾರಣ ಅನ್ನುವಂಥ ವಿಚಾರವನ್ನು ಇಷ್ಟು ವಿಚಾರವನ್ನು ಹೇಳ್ತಾ ಜಗತ್ತಿಗೆ ಜಗನ್ಮಾತೆ ಏನು ಮಾಡಿದ್ಲು ಅಂತಂದರೆ ಈ ಬ್ರಹ್ಮಾಂಡದ ಉದಯಕ್ಕೆ ಅನುಕೂಲ ಮಾಡಿಕೊಟ್ಟಲು ಅನ್ನತಕ್ಕಂಥ ವಿಚಾರವನ್ನು ಭಾಳ ಸುಂದರವಾಗಿ ಹೇಳ್ತಾ ಇನ್ನು ಏನು ಮಾಡಿದರು ಅಂತಂದರೆ ಚಿಂತಿಸಿದ ನಭುಜನು ಹರಿಯು ಶಿವನಿಗೆ ಏನು ಮಾಡಿದ ಅಂದರೆ ಅದರಾಗೆ ಕಾಣದೇ ಇರತಕ್ಕಂಥ ಯೋಗ ನಿದ್ರೆಯಲ್ಲಿ ಮಲಗಿರ್ತಕ್ಕಂಥ ಶಿವ ಏನು ಮಾಡಿದ ಅಂತಂದರೆ ಬ್ರಹ್ಮನು ಅವರನ್ನು ಚಿಂತಿಸಿದನು. ಶಿವನನ್ನು ನಾವು ಈಗ ಎಂತು ಕಾಣುವೆವು ಅಂತ ಬ್ರಹ್ಮ ವಿಷ್ಣು ಇಬ್ಬರೂ ಏನು ಮಾಡಿದರು ಅಂದ್ರೆ ಹೇಗೆ ಶಿವನನ್ನು ಹುಡುಕುವೆನು ಅಂತ ಇಷ್ಟು ವಿಚಾರವನ್ನು ಮಾಡ್ತಾ ಏನು ಮಾಡಿದರು ಅಂತಂದರೆ ಚಿದಾನಂದಾತ್ಮ ಗುರುವರನನ್ನು ಧ್ಯಾನಿಸಿದರು ಎಂಬಲ್ಲಿಗೆ ಈ 3ನೇ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಇತಿ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ರೇಪ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಮಧುಕೈಟಭೋವ ನಾಮ ತೃತೀಯೋಧ್ಯಾಯ ಸಂಪೂರ್ಣಂ ಅಂತೋ ಅಧ್ಯಾಯ 3 ಪದ 168 ಮಂಗಳಮಸ್ತು. ಜೈ ಮಂಗಲಂ ಜೈ ನಮಃ ಪಾರ್ವತಿ.